ನನ್ನ ಸ್ವಂತ ಊರು ಬಿಜಾಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬನಹಟ್ಟಿ ಎಂಬ ಗ್ರಾಮ. ಈಗ ಜಿಲ್ಲೆ ವಿಭಜನೆ ಆದಮೇಲೆ ಅದು ಬಾಗಲಕೋಟೆ ಜಿಲ್ಲೆಗೆ ಬಂದಿದೆ. ನಮ್ಮ ತಂದೆ ಮಹದೇವಪ್ಪ ಬಿದ್ರಿ. ನಮ್ಮದು ಒಂದು ಒಕ್ಕಲ್ತನ ಮತ್ತು ವ್ಯಾಪಾರ ಮಾಡತಕ್ಕಂಥ ಕುಟುಂಬ. ನಮ್ಮ ತಂದೆ ಸುಮಾರು 7ನೇವರೆಗೆ ಅಭ್ಯಾಸ ಮಾಡಿದ್ರು. ನಮ್ಮ ತಾಯಿ ಬಿಜಾಪುರ ಜಿಲ್ಲೆ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದವರು. ನಾನು 1954 ಆಗಸ್ಟ್ ತಿಂಗಳಲ್ಲಿ ಗಲಗಲಿಯಲ್ಲಿ ಜನ್ಮ ತಾಳಿದೆ. ತುಂಟಾಟ ಮಾಡ್ತೀನಿ ಅಂತ ತಿಳ್ಕೊಂಡು ನನಗೆ 4ನೇ ವರ್ಷಕ್ಕೆ ನಮ್ಮ ಅಜ್ಜ ಸ್ಕೂಲ್ಗೆ ಸೇರಿಸಿದ್ರು. ನಾನು ಸ್ಕೂಲ್ನಲ್ಲಿದ್ದಾಗ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಬಹಳ ಗಮನ ಕೊಡ್ತಿದ್ದೆ ಹೊರತು ಆಟಗಳಲ್ಲಿ ಹೆಚ್ಚಿಗೆ ಭಾಗವಹಿಸ್ತಾ ಇರಲಿಲ್ಲ. ಪ್ರತಿ ವರ್ಷ ನಾನು ಆವಾಗ ಈ ಒಂದು ಬೇಸಿಗೆ ಬಿಡುವಿನಲ್ಲಿ ನಮ್ಮ ತಾಯಿಯ ತಂದೆ ಊರಿಗೆ ಅಂದರೆ ಗಲಗಲಿಗೆ ಹೋಗ್ತಾ ಇದ್ದೆ. ಈ ಗಲಗಲಿ ಸಹಿತ ಕೃಷ್ಣಾ ನದಿ ದಂಡೆ ಮೇಲಿದೆ. ಅಲ್ಲಿ ನಾನು ಕೃಷ್ಣಾ ನದಿಯಲ್ಲಿ ಈಜು ಕಲಿತೆ. ಆವಾಗ ನಾನು ಪ್ರತಿ ದಿವಸ ನದಿಗೆ ಹೋಗಿ ಒಂದು ಕೊಡ ತಗೊಂಡು ಈಜಾಡಿ ಕೊಡದಲ್ಲಿ ಮತ್ತೆ ನೀರು ತುಂಬಿಕೊಂಡು ಮನೆಗೆ ಬರ್ತಾ ಇದ್ವಿ. ನಮ್ಮ ತಾಯಿ ಅಲ್ಲಿ ಕೃಷ್ಣಾ ನದಿ ದಂಡದಲ್ಲಿ ಇರ್ತಕ್ಕಂಥ ಜನಗಳಿಗೆ ಈ ಎಮ್ಮೆ ಹಸು ಖರೀದಿ ಮಾಡಲಿಕ್ಕೆ ಬಡ್ಡಿಯಿಂದ ತನ್ನ ಸ್ತ್ರೀ ಧನದಲ್ಲಿ ಸಾಲ ಕೊಡ್ತಾ ಇದ್ಲು. ಆವಾಗ ಒಂದು ಎಮ್ಮೆ ಅಥವಾ ಒಂದು ಹಸುವಿನ ಬೆಲೆ 200ರಿಂದ 300 ರೂಪಾಯಿ ಮಾತ್ರ ಇರ್ತಿತ್ತು. ಆವಾಗ ನಾನು ರಜೆ ದಿನಗಳಲ್ಲಿ ಅಂದರೆ ರವಿವಾರ ಅದು ನಾನು ನಮ್ಮ ಊರಿನ ಸಮೀಪದ ಗ್ರಾಮಗಳಿಗೆ ಹೋಗಿ ನಮ್ಮ ತಾಯಿ ಕೊಟ್ಟಂತ ಸಾಲವನ್ನು ವಸೂಲು ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ. ಅದಕ್ಕೆ ನಮ್ಮ ತಾಯಿ ನನಗೆ ಒಂದೊಂದು ಸಲ 4ನೇ 2ನೇ 1ನೇ ಈ ರೀತಿಯಾಗಿ ಪುರಸ್ಕಾರ ನೀಡ್ತಾ ಇದ್ಲು. ಅದು ಅಲ್ಲದೆ ನಮ್ಮ ತಾಯಿ ಈ ರೀತಿ ತಾನು ಬಂದಂತ ಬಡ್ಡಿ ಆದಾಯದಲ್ಲಿ ಬಹಳಷ್ಟು ಹಣವನ್ನ ಸಾಧು ಸಂತರಿಗೆ ಮತ್ತು ಶ್ರೀಶೈಲಕ್ಕೆ ಹಿಮಾಲಯಕ್ಕೆ ಹೋಗೋರಿಗೆ ಎಲ್ಲ ಕೊಡ್ತಾ ಇದ್ಲು. ಆವಾಗ ನಮ್ಮ ತಾಯಿಗೆ ದೇವರಲ್ಲಿ ಬಹಳ ಹೆಚ್ಚಿನ ಭಕ್ತಿ ಇತ್ತು. ಅದರಿಂದಾಗಿ ನಾವು ಸಹಿತ ದೇವರಲ್ಲಿ ಹೆಚ್ಚಿನ ಭಕ್ತಿಯನ್ನು ಪಡೆದುಕೊಂಡ್ವಿ. ಮತ್ತು ನಾನು ನಮ್ಮ ಮನೆಯಲ್ಲಿ ಮೊದಲನೇ ಮೊಮ್ಮಗ ಆದದ್ದರಿಂದ ನನಗೆ ಮನೆಯಲ್ಲಿ ದೇವರ ಪೂಜೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸಿಕೊಟ್ರು. ಆ ಜವಾಬ್ದಾರಿನ ನಾನು ನನ್ನ 9ನೇ ವರ್ಷದಿಂದ ನಾನು ಊರನ್ನು ಬಿಡುವವರೆಗೆ ಅದನ್ನು ನಿರ್ವಹಿಸಿಕೊಂಡು ಬಂದೆ. ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡೋ ಮುಂದೆ ಮತ್ತು ಪ್ರತಿದಿನ ನನ್ನ ನಿತ್ಯದ ದಿನಚರಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ನಾನು ಪೂಜೆ ಮಾಡಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡತಕ್ಕಂಥ ಪರಿಪಾಠವನ್ನು ಈ ನನ್ನ 9ನೇ ವರ್ಷದಿಂದ ಇವತ್ತಿನವರೆಗೆ ಅಂದರೆ ಸುಮಾರು 45-46 ವರ್ಷಗಳಿಂದ ಬೆಳೆಸಿಕೊಂಡು ಬಂದಿದ್ದೀನಿ. ಅದರಿಂದ ನನಗೆ ತುಂಬ ಒಳ್ಳೆಯದೇ ಆಗಿದೆ. ಶಾಲೆಯಲ್ಲಿ ನಾನು ಸಾಮಾನ್ಯವಾಗಿ ಎಲ್ಲ ವಿಷಯಗಳಲ್ಲಿ ಉತ್ತಮವಾದಂಥ ಒಂದು ಅಂಕಗಳನ್ನು ಗಳಿಸ್ತಾ ಇದ್ದೆ. ಆದರೆ ಗಣಿತದ ವಿಷಯದಲ್ಲಿ ನಾನು ಸ್ವಲ್ಪ ಅಷ್ಟೊಂದು ನನಗೆ ಪರಿಜ್ಞಾನ ಅಥವಾ ತಿಳುವಳಿಕೆ ಬರಲಿಲ್ಲ. ಆದರೂ ಸಹಿತ ನಾನು ಉತ್ತಮ ರೀತಿಯಿಂದ ಕೆಲಸ ಮಾಡಿದೆ, ಉತ್ತಮ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿದೆ. ನನ್ನ ಗುರುಗಳಿಗೆ ನನ್ನ ಮೇಲೆ ಬಹಳ ವಿಶ್ವಾಸ ಇತ್ತು. ಎಲ್ಲಿವರೆಗೆ ವಿಶ್ವಾಸ ಇತ್ತು ಅಂದರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ಅವರು ನನ್ನ ಪೇಪರ್ಗಳನ್ನು ಮಾತ್ರ ಚೆಕ್ ಮಾಡ್ತಾ ಇದ್ರು. ಉಳಿದವರು ಎಲ್ಲ ಪೇಪರ್ಗಳನ್ನು ಚೆಕ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನನಗೆ ಕೊಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ನಮ್ಮ ಕ್ಲಾಸ್ ಟೀಚರ್ಗಳು ನನ್ನ ಮೇಲೆ ವಿಶ್ವಾಸ ಹೊಂದಿದ್ರು. ನಾನು 7ನೇ ತರಗತಿಯಲ್ಲಿ ಒಂದು ನಮ್ಮ ಇಡೀ ತಾಲೂಕಿಗೆ 1ನೇ ಸ್ಥಾನವನ್ನು ಪಡೆದು ನಾನು ಪಾಸ್ ಆದೆ. ಅದಾದ ಮೇಲೆ ನಾನು ಓದಿದ್ದು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ, ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂಥ ಶಾಲೆ. ಅಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರು, ಅದರಲ್ಲಿಯೂ ನಮ್ಮ ಚನಾಳ ಅಂತ ಒಬ್ಬರು ಮಾಸ್ತರ್ ಇದ್ರು, ಇನ್ನೊಬ್ಬರು ದಾಸರ್ ಅಂತ ಮಾಸ್ತರ್ ಇದ್ರು. ಬಹಳ ಚೆನ್ನಾಗಿ ನಮಗೆ ಇಂಗ್ಲೀಷು ಮತ್ತು ಸಾಮಾಜಿಕ ವಿಷಯಗಳನ್ನು ಮತ್ತು ಗಣಿತವನ್ನು ಬಹಳ ಚೆನ್ನಾಗಿ ಕಲಿಸಿಕೊಟ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಭಾಷಾಂತರ ಪಾಠಮಾಲೆ ಅಂತ ಒಂದು ಕನ್ನಡ ಮತ್ತು ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಬಹಳ 3 ಪುಸ್ತಕಗಳನ್ನು ನಮಗೆ ಬಹಳ ಚೆನ್ನಾಗಿ ಹೇಳಿಕೊಟ್ರು. ಅದರಿಂದ ನಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆ ಮೇಲೆ ಬಹಳಷ್ಟು ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ನಾನು 7ನೇ ತರಗತಿ ಪಾಸ್ ಆದಮೇಲೆ ನಮ್ಮೂರಲ್ಲಿ ಇದ್ದಂಥ SRA ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ 8ನೇ ಕ್ಲಾಸ್ಗೆ ಸೇರಿಕೊಂಡೆ. ಅಲ್ಲಿಯೂ ಸಹಿತ ನಾನು ಕ್ಲಾಸ್ ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದೆ ಮತ್ತು ಅಲ್ಲಿಯೂ ಸಹಿತ ನಾನು ಉತ್ತಮವಾದಂಥ ರೀತಿಯಿಂದ ಪ್ರತಿಯೊಂದು ಪರೀಕ್ಷೆಯಲ್ಲಿ ಮಾರ್ಕ್ಸ್ಗಳನ್ನು ಪಡ್ಕೊಂಡು ಹೋದೆ. ಅದೇ ಪ್ರಕಾರ ನಾನು 1969ರಲ್ಲಿ SSLC ಪರೀಕ್ಷೆ ಪಾಸಾದಾಗ
ಇಡೀ ಕೇಂದ್ರಕ್ಕೆ ಮೊದಲನೇ ಸ್ಥಾನವನ್ನು ಪಡೆದು ಸುಮಾರು 88% ಮಾರ್ಕ್ಸ್ಗಳನ್ನು ಪಡೆದು ಪಾಸಾದೆ. ಇದರಿಂದ ನಮ್ಮ ತಾಯಿ ತಂದೆಗಳಿಗೆ ಬಹಳ ಒಂದು ಸಂತೋಷ ಆಯಿತು. ನಮ್ಮ ಮನೆಯಲ್ಲಿ SLC ಪಾಸಾದಂಥ ಪ್ರಥಮ ವ್ಯಕ್ತಿ ನಾನಾಗಿದ್ದೆ. ಅದಾದ ಮೇಲೆ ನಮ್ಮ ಊರಿನ ಎಲ್ಲ ವಿದ್ಯಾರ್ಥಿಗಳನ್ನ ಸಾಮಾನ್ಯವಾಗಿ ನಿಪ್ಪಾಣಿ GA ಬಾಗೇವಾಡಿ ಕಾಲೇಜ್ ಅಭ್ಯಾಸಕ್ಕಾಗಿ ಕಳಿಸ್ತಾ ಇದ್ರು. ಅದೇ ಪ್ರಕಾರ ನನ್ನನ್ನು ಸಹಿತ GA ಬಾಗೇವಾಡಿ ಕಾಲೇಜಿಗೆ ಕಳಿಸಿಕೊಟ್ರು. ಅಲ್ಲಿ ನಾನು PUC ಸೈನ್ಸ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. PUCಯಲ್ಲಿದ್ದಾಗ ನನಗೆ ಸ್ಕಾಲರ್ಶಿಪ್ಪು, ಬಹುಮಾನಗಳು ಮತ್ತು ನಾನು SLCಯಲ್ಲಿ ಫಸ್ಟ್ ಬಂದಂಥ ಬಹುಮಾನಗಳು ಕೂಡಿ ಇವತ್ತು ಸುಮಾರು 1300-1400 ರೂಪಾಯಿ ನನಗೆ ಆ ವರ್ಷ ಸಿಕ್ತು. ಆದರೆ ನನಗೆ ಇಡೀ PUC ಒಂದು ವರ್ಷದ ಅಭ್ಯಾಸ ಮಾಡಲಿಕ್ಕೆ ಆ ವರ್ಷ ಖರ್ಚಾಗಿದ್ದು ಬರೀ ಒಂದು 550 ರೂಪಾಯಿ ಮಾತ್ರ ಆಗಿತ್ತು. ಆ ವರ್ಷ ನನಗೆ ಸುಮಾರು 600 ರೂಪಾಯಿಗಳ ಒಂದು ಉಳಿತಾಯ ಆಯಿತು. ನನಗೆ ಬಹಳ ಒಂದು ಹೆಚ್ಚಿನ ಸಂತೋಷ ಆಯಿತು. PUC ಸೈನ್ಸ್ ಪರೀಕ್ಷೆ ಪಾಸ್ ಆದರೂ ಸಹಿತ ನನಗೆ ಯಾಕೋ ಸೈನ್ಸನ್ನು ಮುಂದುವರಿಸಲಿಕ್ಕೆ ಆಸಕ್ತಿ ಉಳಿಲಿಲ್ಲ. ಯಾಕಂದರೆ ಈ ಟ್ರಿಗ್ನಾಮೆಟ್ರಿ ಮತ್ತು ಕ್ಯಾಲ್ಕುಲಸ್ ಅಂತಕ್ಕಂಥ 2 ಸಬ್ಜೆಕ್ಟ್ಗಳಲ್ಲಿ ನನಗೆ ಹೆಚ್ಚಿಗೆ ಆಸಕ್ತಿಯನ್ನು ಹೊಂದಲಿಕ್ಕೆ ಮತ್ತು ಆ ಭಾಷೆಯ ವಿಷಯಗಳ ಮೇಲೆ ಪ್ರಭುತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ನಾನು ಆರ್ಟ್ಸ್ ಹೋಗಬೇಕು ಅಂಥೇಳಿ ನಾನು ತೀರ್ಮಾನ ಮಾಡಿ BA1 ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಅಷ್ಟರಲ್ಲಿ ನಾನು PUC ಪರೀಕ್ಷೆಯನ್ನು ಬರೆದು ಬಂದಾಗ ನಮ್ಮ ಊರಿನಲ್ಲಿ ನಮ್ಮ ಅಜ್ಜ ತಿಳ್ಕೊಂಡು ಹೋದ್ರು. ಮನೆಯಲ್ಲಿ ನಾನು ಒಂದು ಕಾರಣಾಂತರದಿಂದ ಒಂದು ಜಗಳ ಮಾಡಿಕೊಂಡು ನನ್ನ ಒಂದು ಭವಿಷ್ಯವನ್ನು ನಾನು ರೂಪಿಸ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಮುಂಬೈಗೆ ಹೋದೆ. ಮುಂಬೈನಲ್ಲಿ ಹೋದ ಮೇಲೆ ಅಲ್ಲಿ ಒಂದು ವಾರಪತ್ರಿಕೆಯಲ್ಲಿ ನಾನು ಡಿಸ್ಪ್ಯಾಚ್ ಅಸಿಸ್ಟೆಂಟ್ ಅಂತ ಕೆಲಸಕ್ಕೆ ಸೇರಿಸ್ಕೊಂಡೆ. ಅಲ್ಲಿ ಡಿಸ್ಪ್ಯಾಚ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾಗ ನನಗೆ ಆ ಪತ್ರಿಕೆ ಎಲ್ಲ ಪ್ರತಿಗಳನ್ನು ಅವರು ಬಂಡಲ್ ಮಾಡಿ ಕೊಡ್ತಾ ಇದ್ರು. ನಾನು ಅವುಗಳನ್ನು ಟಾಂಗಾದಲ್ಲಿ VT ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಅವುಗಳನ್ನು ಯಾವ ಊರಿಗೆ ಹೋಗಬೇಕಾಗಿತ್ತು ಅಲ್ಲಿ ಪಾರ್ಸಲ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ ರೆಸಿಪ್ಟ್ ತೆಗೆದುಕೊಂಡು ಬರ್ತಕ್ಕಂಥ ಕೆಲಸ ನಮಗಾಗಿತ್ತು. ವಾರದಲ್ಲಿ 2 ಅಥವಾ 3 ದಿವಸ ಮಾತ್ರ ಕೆಲಸ ಇರ್ತಿತ್ತು. ಉಳಿದ ದಿವಸ ನನಗೆ ತುಂಬ ಬಿಡುವು ಸಿಗ್ತಾ ಇತ್ತು. ಆವಾಗ ಪತ್ರಿಕಾ ಕಚೇರಿಯಲ್ಲಿಯೇ ಇದ್ದಂಥ ಈ ಪೊಲಿಟಿಕಲ್ ಎಕನಾಮಿ, ಹಿಸ್ಟ್ರಿ ಮತ್ತು ಇಕನಾಮಿಕ್ಸ್ ಬಗ್ಗೆ ಇರ್ತಕ್ಕಂಥ ಪುಸ್ತಕಗಳನ್ನು ಓದ್ತಕ್ಕಂಥ ಅಭ್ಯಾಸ ಮಾಡ್ತಾ ಇದ್ದೆ. ಆ ಕಚೇರಿಯಲ್ಲಿ ವಾಚ್ಮನ್ ಆದಂಥ ಆ ಕಚೇರಿಯಲ್ಲಿಯೇ ನಾವು ವಾಸ ಮಾಡ್ತಾ ಇದ್ದೆ. ಆವಾಗ ವಾರಕ್ಕೆ 20 ರೂಪಾಯಿ ಕೊಡ್ತಾ ಇದ್ರು. ತಿಂಗಳಿಗೆ 40 ರೂಪಾಯಿ ಕೊಟ್ಟರೆ ನಮಗೆ ಅವಾಗ ಊಟ ಕೊಡ್ತಾ ಇದ್ರು. ಇನ್ನೂ ಸುಮಾರು 40 ರೂಪಾಯಿ ತಿಂಗಳ ನಮಗೆ ಉಳಿತಾ ಇತ್ತು. ಆದರೆ ಈ ಒಂದು ವಾರಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಜೊತೆ ಒಬ್ಬ ವಾಚ್ಮನ್ ಇದ್ರು. ಅವರು ರಾತ್ರಿ ಆಫೀಸಲ್ಲಿ ವಾಚ್ಮನ್ ಕೆಲಸ ಮಾಡ್ತಾ ಇದ್ರು. ಒಂದು ದಿವಸ ಅವರು ನನಗೆ ಸ್ವೀಟ್ ತಂದು ಕೊಟ್ಟರು. ಯಾಕೆ ಅಂತ ಕೇಳಿದಾಗ ಪೇಡ ತಂದು ಕೊಟ್ಟರು. ಯಾಕೆ ಅಂತ ನಾನು ಕೇಳಿದಾಗ ನಮ್ಮ ತಮ್ಮನಿಗೆ ಟೆಲಿಫೋನ್ ಆಪರೇಟರ್ ನೌಕರಿ ಬಂದಿದೆ, ಅವನು ಭಾರಿ ಬುದ್ಧಿವಂತ ಇದ್ದಾನೆ, ಅವನಿಗೆ 65% ಮಾರ್ಕ್ಸ್ ಬಂದಿದೆ ಅಂತ ಹೇಳಿದರು. ನಾನು ಅವಾಗ ನನಗೆ 88% ಬಂದಿದೆ, ನೆಕ್ಸ್ಟ್ ಟೈಮ್ ಆ ಹುದ್ದೆಗೆ ಅರ್ಜಿ ಕರೆದ್ರೆ ದಯವಿಟ್ಟು ತಿಳಿಸಿ ಅಂತ ನಾನು ಅವ್ರಿಗೆ ಹೇಳಿದೆ. ಆ ಪ್ರಕಾರ 1-2 ತಿಂಗಳಲ್ಲಿ ಮತ್ತೆ ಅರ್ಜಿ ಕರೆದ್ರು. ಆವಾಗ ನಾನು ಕೇಂದ್ರ ಸರ್ಕಾರದ ಅಂಚೆ ಮತ್ತು ತಂತಿ ಇಲಾಖೆಯ ಟೆಲಿಫೋನ್ ಆಪರೇಟರ್ ಹುದ್ದೆಗೆ ನಾನು ಅರ್ಜಿ ಹಾಕಿದೆ. ಅರ್ಜಿ ಹಾಕಿದ ಮೇಲೆ ನನಗೆ ಗುಲ್ಬರ್ಗಾ ಟೆಲಿಗ್ರಾಫ್ ಇಂಜಿನಿಯರಿಂಗ್ ಡಿವಿಷನಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟರು. ಅದು ಟೆಲಿಫೋನ್ ಆಪರೇಟರ್ ಅಂತ. ಟೆಲಿಫೋನ್ ಆಪರೇಟರ್ ಅಂತ ಇದ್ದಾಗ ಅದಕ್ಕೆ 3 ತಿಂಗಳು ತರಬೇತಿ ಇತ್ತು. ಆ ತರಬೇತಿ ಬೆಂಗಳೂರಿನ ಸರ್ಕಲ್ ಟೆಲಿಕಾಂ ಟ್ರೈನಿಂಗ್ ಸೆಂಟರ್ ಅಂತ ಇಲ್ಲಿ ಕಾಮಧೇನು ಹೋಟೆಲು ಮತ್ತು ಲೀಡೋ ಟಾಕೀಸ್ ಬಂದೇ ಇದ್ದಂಥ ಒಂದು ತರಬೇತಿ ಕೇಂದ್ರದಲ್ಲಿ ನಮಗೆ ತರಬೇತಿ ಕಳಿಸ್ಕೊಟ್ರು. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದೇ ಒಂದು ವೇಕೆನ್ಸಿ ಇತ್ತು ಇಂಡಿಯಲ್ಲಿ. ಅಲ್ಲಿಗೆ ನಾನು ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ನಾನು ಅಲ್ಲಿಗೆ ಬೆಂಗಳೂರಿನಿಂದ ಬಾಗಲಕೋಟೆ ಮೂಲಕ ಹೊರಟೆ. ಬಾಗಲಕೋಟದಲ್ಲಿ ನನ್ನ ಜೊತೆ ಟೆಲಿಫೋನ್ ಆಪರೇಟರ್ ಟ್ರೈನಿಂಗ್ ಮಾಡಿದಂಥ ಒಬ್ಬ ಸ್ನೇಹಿತರು ಬಂದರು. ಅವರು ನಾವು ಬಾಗಲಕೋಟೆಯಿಂದ ಇಂಡಿವರೆಗೆ ಟ್ರೈನಲ್ಲಿ ಹೋಗ್ತಾ ಇದ್ವಿ. ಅವತ್ತು ದೀಪಾವಳಿ ಅಮಾವಾಸ್ಯೆ ಇತ್ತು. ಆ ದೀಪಾವಳಿಯ ಅಮಾವಾಸ್ಯೆ ಇದ್ದುದರಿಂದ ಅವರು ಊಟ ತಗೊಂಡು ಬಂದಿದ್ರು, ಹೋಳಿಗೆ ಇತ್ಯಾದಿ. ನಾವು ಟ್ರೈನಲ್ಲೇ ಊಟ ಮಾಡಿದ್ವಿ. ಆಮೇಲೆ ನನ್ನ ಸ್ನೇಹಿತರಿಗೆ ಅವ್ರಿಗೆ ಗಂಗಾವತಿಗೆ ಪೋಸ್ಟಿಂಗ್ ಆದದ್ರಿಂದ ಅವರು ಮುಂದೆ ಹುಟ್ಟಿಗೆ ಮೇಲೆ ಮುಂದೆ ರಾಯಚೂರು ಕಡೆ ಹೊರಟರು. ನಾನು ಇಂಡಿಯಲ್ಲಿ ಇಳಿದೆ. ಆದರೆ ನಾನು ಊಟ ಮಾಡಿದ್ರಿಂದ ನೀರು ಸಿಕ್ಕಿರಲಿಲ್ಲ. ಈಗಿನ ಹಾಗೆ ಅವಾಗ ಬಾಟ್ಲಲ್ಲಿ ನೀರು ಸಿಗುವಂತ ಒಂದು ಅನುಕೂಲತೆ ಅಲ್ಲಿ ಇರಲಿಲ್ಲ. ಆದ್ದರಿಂದ ನಾನು ನೀರು ಕುಡಿಬೇಕು ಅಂತ ಹೇಳಿ ರೈಲ್ವೆ ಸ್ಟೇಷನ್ನ ಕೊನೆಯ ಭಾಗದಲ್ಲಿದ್ದಂಥ ನೀರಿನ ಟ್ಯಾಂಕ್ ಹತ್ರ ನೀರು ಕುಡಿದು ಬರುವಷ್ಟರಲ್ಲಿ
ಆವಾಗ ಇಂಡಿಯಿಂದ ಸ್ಟೇಷನಿಂದ ಇಂಡಿ ಊರು ಸುಮಾರು 6 ಕಿಲೋಮೀಟರ್ ಇದೆ. ಅಲ್ಲಿಗೆ ಹೋಗ್ತಕ್ಕಂಥ ಎಲ್ಲ ಟಾಂಗಾಗಳು ಹೋಗ್ಬಿಟ್ಟಿದ್ದು. ಆವಾಗ ನಾವು ಸ್ಟೇಷನ್ ಮಾಸ್ಟರ್ ಕೇಳಿದೆ, ಇವತ್ತು ಟಾಂಗಾ ಇಲ್ವಾ ಅಂತ. ಇಲ್ಲ, ಬೆಳಗ್ಗೆ ಬರ್ತಾವ, ಅಲ್ಲಿವರೆಗೆ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದರು. ನನಗೆ ಯಾಕೋ ಸ್ಟೇಷನಲ್ಲಿ ಕೂಡಿಸ್ಲಿಕ್ಕೆ ಮನಸ್ಸಾಗಲಿಲ್ಲ. ಊರು ಯಾವ ಕಡೆ ಅಂತ ಕೇಳಿದೆ. ಆವಾಗ ಲೈಟು ತೋರಿಸಿ ಈ ಕಡೆ ಇದೆ ಅಂತ ಹೇಳಿದರು. ಅದು ಅಕ್ಟೋಬರ್ 20, 1971 ರಾತ್ರಿ. ನಾನು ಆವಾಗ ನನ್ನ ಒಂದು ಟ್ರಂಕು ಮತ್ತು ಬ್ಯಾಗ್ ತಗೊಂಡು ನಾನು ಆ ಊರ ಕಡೆ ಆ ದೀಪಗಳನ್ನು ನೋಡಿಕೊಂಡು ನಾನು ರಾತ್ರಿ ಆ ಕಡೆ ಹೋದೆ.